ಹಾಯ್ ಬರಪ್ಪ ಒಳಗಡೆ. ಚೆನ್ನಾಗಿದ್ದೀಯಾ? ಆರಾಮಾಗಿದ್ದೀಯಾ? ಬಾ 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 ಒಳಗಡೆ ಬಾ. ಓಹೋ, ಏನಪ್ಪ ಇವತ್ತು ನಾನು ಹಬ್ಬಕ್ಕೆ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನೋಡಿ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಪ್ಪ. ಹೌದಾ? ಓಕೆ, ನೋಡಪ್ಪ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾವು ನಮ್ಮ ಮನೆಯನ್ನು ಯಾವ ರೀತಿ ಹಬ್ಬಕ್ಕೆ ರೆಡಿ ಮಾಡಿದ್ದೀನಿ, ಹಾಗೆ ಜೋಡಿಸಿದ್ದೀನಿ, ಆದರೆ ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅನ್ನೋದನ್ನು ಒಟ್ಟಾರೆ ನಿಮಗೆ ತೋರಿಸ್ತೀನಿ. ಹಾಗೆ ಈ ಒಂದು ಯುಗಾದಿ ಹಬ್ಬದ ಸಮಸ್ತ ನಾಡಿನ ಜನಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ದೇಶವನ್ನು ಕಾಯುತ್ತಿರುವಂಥ ಸೈನಿಕರಿಗೆ ಅವರಿಗೆ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ. ಹಾಗೆ ವೈದ್ಯೋ ನಾರಾಯಣ ಹರಿ, ಅವ್ರಿಗೂ ಅಷ್ಟೇ, ವೈದ್ಯರಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ರಿಗೂ ದೇವರು ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ. ದಾದಿಯರಿಗೆ, ಆಮೇಲೆ ನಮ್ಮ ಎಲ್ಲ ಕುಲಬಾಂಧವರಿಗೂ ಹಾಗೂ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಹಾಗೆ ಮತ್ತು ನನ್ನ ಮಕ್ಕಳಿಗೂ ಅವ್ರಿಗೂ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿಯನ್ನು ಹೇಳ್ತಾ, ಈ ಒಂದು ಮನೆಯ ಒಂದು ಯಾವ ರೀತಿ ನಾನು ನೀಟಾಗಿ ಜೋಡಿಸಿದ್ದೀನಿ ಅಂತ ನೋಡಿ ಮತ್ತೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ, ಏನು ಮಾಡಬೇಕಾಗಿತ್ತು ಅಂತ ಕಾಮೆಂಟನ್ನು ಹಾಕಿ. ಶೇರ್, ಲೈಕ್ ಆ್ಯಂಡ್ ಕಾಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ, ಇಲ್ಲಿ ಒಂದು ಕುದುರೆಯನ್ನು 7 ಕುದುರೆಗಳು ಇರುವಂಥ ಒಂದು ಚಿತ್ರಪಟವನ್ನು ಹಾಕಿದ್ದೀನಿ. ಈ ಚಿತ್ರಪಟ ಇದ್ದರೆ ಆರೋಗ್ಯಕ್ಕೆ ಇರಲ್ಲ, ಪ್ರೀತಿ ವಿಶ್ವಾಸ ಅಂತ ಇದನ್ನ ಹಾಕಿದ್ದೀನಿ. ಅದರ ಪಕ್ಕದಲ್ಲಿ ಬಾಬಾ, ನನಗೆ ಬಾಬಾ ಬಹಳ ಇಷ್ಟ. ನಾನು ಪೂಜೆ ಮಾಡ್ತಾ ಇರೋದು ನಮ್ಮ ಕುಲದೇವರು ಮತ್ತು ಈ ಬಾಬಾಗೆ ಪೂಜೆ ಮಾಡ್ತೀನಿ. ಇಲ್ಲಿ ವಿಗ್ರಹ, ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೀನಿ. ಇದು ನಮ್ಮ ಫ್ರೆಂಡ್ ಕೊಟ್ಟಂತ ಬಹುಮಾನ. ತುಂಬಾ ಚೆನ್ನಾಗಿದೆ ನೋಡಿ, ಕೃಷ್ಣನ ವಿಗ್ರಹ ಇದು. ಹಾಗೆ ಬನ್ನಿ. ಹಲೋ, ನೋಡಿ ಅಡುಗೆ ಮನೆ ಈ ರೀತಿಯಾಗಿ ಎಲ್ಲ ತೊಳೆದು, ಮನೆ ಹೋಲಿ ಹಬ್ಬಕ್ಕೆ ಎಲ್ಲ ತೊಳೆದಿದ್ದೆ. ತೊಳೆದು ಮತ್ತೆ ಇನ್ನೊಂದು ಸಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ. ನೋಡಿ, ನೀಟಾಗಿದೆಯಾ ಅನ್ನೋದನ್ನು ನೀವು ಮತ್ತೊಮ್ಮೆ ನೋಡಿಬಿಟ್ಟು ಮನೆಯನ್ನು ಹೋಮ್ ಟೂರ್ ಮಾಡಿದ್ದೀನಿ. ಆದರೂ ಹಬ್ಬಕ್ಕೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅನ್ನೋದನ್ನು ನೋಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ದೇವ್ರ ಮನೆಯಲ್ಲಿ ಇನ್ನೂ ಹೂವನ್ನು ಇಟ್ಟಿಲ್ಲ, ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಮೊದಲು ಗಣಪತಿಯ ವಿಗ್ರಹವನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಹಿಂದ್ಗಡೆ ಸುಬ್ರಹ್ಮಣ್ಯ ದೇವರನ್ನ ಇಟ್ಟಿದ್ದೀನಿ. ಮತ್ತೆ ಇಲ್ಲಿ ರಾಮಭದ್ರನನ್ನು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಈಶ್ವರ ಯಾವಾಗಲೂ ನೀರಲ್ಲಿ ಮೇಲೆಯಿಂದ ಸುರಿತಾ ಇರಬೇಕು. ಅದರ ಮೇಲೆಯಿಂದ ಸುರಿಯೋದಿಕ್ಕೆ ಇಲ್ಲಿ ಅನುಕೂಲ ಇರದೇ ಇರೋ ಕಾರಣ ಈ ರೀತಿಯಾಗಿ ನೀರಲ್ಲಿ ಹಾಕಿ ಗಂಗೆಯ ಒಂದು ಇದರಲ್ಲಿ ಶಿವ ಇರಲಿ ಅಂತೇಳಿ ಆ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗಣಪತಿ, ಆಮೇಲೆ ಸತ್ಯನಾರಾಯಣ ಸ್ವಾಮಿಯ ಒಂದು, ಮತ್ತೆ ಲಕ್ಷ್ಮಿಯನ್ನ, ಮತ್ತೆ ಕೆಳಗಡೆ ₹1 ಕಾಯಿನ್ಸ್ ಅನ್ನ ಒಂದು ನನಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಬಿಟ್ಟು ಅದರಲ್ಲಿ ಏಲಕ್ಕಿ, ಆಮೇಲೆ ಕರಿಮೆಣಸು, ಮತ್ತೆ ಒಂದು ಅರ್ಶನ ಕೊಂಬನ್ನ ಇಲ್ಲಿ ಇಟ್ಟಿದ್ದೀನಿ. ಅರ್ಶನ ಕೊಂಬ ಸಂಕೇತ ಏನು ಅಂತಂದ್ರೆ, ಯಾವಾಗಲೂ ದೇವಿ ಅರ್ಶನ ಅಂತಂದ್ರೆ ಬಹಳ ಇಷ್ಟಪಡ್ತಾಳೆ ಲಕ್ಷ್ಮಿ. ಅದಕ್ಕೋಸ್ಕರ ಇದನ್ನ ಯಾವಾಗಲೂ ದೇವಿ ತಾಂಡವಾಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಆ ಅರ್ಶನವನ್ನ ಇಟ್ಟು ದೇವಿಯನ್ನ ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಬಾಬಾರವ್ರನ್ನ ವಿಗ್ರಹವನ್ನ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅಪ್ಪನಿಗೆ ಸರ ಹಾಕಿದ್ದೀನಿ. ಮತ್ತೆ ಆದಿಪರಾಶಕ್ತಿಯ ಒಂದು ಚಿತ್ರಪಟ. ನೆಕ್ಸ್ಟ್ ನಮ್ಮ ಕುಲದೇವರು ಲಕ್ಷ್ಮೀ ನರಸಿಂಹಸ್ವಾಮಿ, ಆ ಅಷ್ಟಲಕ್ಷ್ಮಿಯರ ಒಂದು ಫೋಟೋ, ಮತ್ತೆ ಬಾಬಾ ಫೋಟೋ. ಆಮೇಲೆ ಇಲ್ಲಿ ಮುಕ್ಕೋಟಿ ದೇವತೆಗಳು ಇರುವಂತ ಗೋಮಾತಾ. ಈ ಗೋಮಾತಾ ನೋಡಿ, ಮುಕ್ಕೋಟಿ ದೇವತೆಗಳು ಇರುವಂತದನ್ನ ಪೂಜೆ ಮಾಡಿದ್ರೆ ಸಾಕು, ಎಲ್ಲವೂ ನಮಗೆ ಇಷ್ಟಾರ್ಥಗಳನ್ನು ನೆರವೇರುತ್ತೆ. ಆಮೇಲೆ ಇಲ್ಲಿ ಧೂಪವನ್ನ ಇಡ್ತೀನಿ.
ಮತ್ತೆ ಅಕ್ಷತೆ ಕಾಳು ಇದ್ರಲ್ಲಿ ಹಾಕೊಂಡಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಸಿದ್ಧತೆ ಮಾಡಿದ್ದೀನಿ. ಇನ್ನು ಕಳಶ ಒಂದು ಸ್ಥಾಪನೆ ಮಾಡಬೇಕು. ಮತ್ತೆ ಹೂಗಳನ್ನ ಅಲಂಕಾರ ಮಾಡ್ಬಿಟ್ಮೇಲೆ ಇದು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈಗಲೇ ರೆಡಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ದೇವರಿಗೆ ಕುಡಿಯೋದಕ್ಕೆ ನೀರನ್ನ ಇಡೋದಕ್ಕೆ ಒಂದು ಲೋಟವನ್ನ ಇಟ್ಟಿದ್ದೀನಿ. ಇದನ್ನ ಬೆಳಗ್ಗೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದ್ಮೇಲೆ ಆಮೇಲೆ ಒಂದ್ಸಲ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಆ ಪೂಜೆ ನಿಮ್ಗೆ ಇಷ್ಟವಾಯ್ತಾ ಅನ್ನೋದನ್ನ ಆಮೇಲೆ ಹೇಳಿ. ಆಮೇಲೆ ಬೆಡ್ರೂಮು, 2 ಬೆಡ್ರೂಮ್ಸ್, ಇದೆ ನೋಡಿ. ಇಲ್ಲಿ ಬಾಬಾ ಒಂದು ಬೆಳಗ್ಗೆ ಎದ್ದೇಳ್ತಾನೆ ಬಾಬಾ ಮತ್ತೆ ಆ ಗಣಪತಿಯ ಒಂದು ವಿಗ್ರಹವನ್ನ ಅಲ್ಲೊಂದು ಇಟ್ಟಿದ್ದೀನಿ. ಆ ಮಕ್ಕಳು ಬಂದಾಗ ಮಲ್ಕೊಳ್ತವೆ ನೋಡ್ಲಿ ಅಂತ ಹೇಳ್ಬಿಟ್ಟು 2 ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನನ್ನ ಮಗಳು ಇದನ್ನ ದುಬೈನಿಂದ ನನಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದ ಒಂದು ಬ್ಯಾಗ್, ಇದು ದುಬೈನಲ್ಲಿ ತಕ್ಕೊಟ್ಟಿದ್ದಂತ ಒಂದು ಬ್ಯಾಗು. ತುಂಬಾ ಎಲ್ಲರೂ ಕೇಳ್ತಾರೆ ನನಗೂ ಒಂದು ತರಬೇಕಾಗಿತ್ತು ಅಂದ್ರೆ ಅದು ತರಲಿಲ್ಲ ನಾವು. ನನಗೊಂದು ಮಾತ್ರ ಅವಳು ಓಡಿಸಿದ್ಲು ಅಷ್ಟೇ. ನೆಕ್ಸ್ಟ್ ಹಾಲ್ ಒಳಕ್ಕೆ ಹೋಗೋಣ. ಇವರು ನಮ್ಮವರು, ನಮ್ಮ ಯಜಮಾನ್ರು ಇವರು. ಆಮೇಲೆ ದುಬೈಯಲ್ಲಿ ತೆಗೆಸಿದಂಥ ಒಂದು ಫೋಟೋ ಇದು, ಹೋದ ವರ್ಷ ತೆಗೆಸಿದಂಥದ್ದು ನೋಡಿ. ಇದನ್ನೆಲ್ಲ ಈ ರೀತಿಯಾಗಿ ಶೋಕೇಸ್ನಲ್ಲಿರುವಂಥದ್ದನ್ನೆಲ್ಲ ಜೋಡಿಸಿದ್ದೀನಿ ಈ ರೀತಿಯಾಗಿ ಎಲ್ಲ. ಹಾಗೆ ಈ ಒಂದು ದಿವಾನ ಮೇಲೆ ಹಸಿರು ಬಣ್ಣದ ಒಂದು ಬೆಡ್ಶೀಟನ್ನು ಹಾಕಿದ್ದೀನಿ. ಮತ್ತು ವಾಲ್ಗೆ ಇದು 2 ಕಾಂಬಿನೇಷನ್ ಇರಲಿ ಅಂತ ಹೇಳ್ಬಿಟ್ಟು ಈ ಕಲರನ್ನು ಒಂದು ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ. 3 ಇದು ಹ್ಯಾಪಿ ಬರ್ಡೇ ಅಂತ ಹೇಳಿ ಇದಿದೆ. ಇದು ನನ್ನ ಮೊಮ್ಮಗಳಿಗೆ ದೊಡ್ಡ ಮೊಮ್ಮಗಳಿಗೆ ಕೊಟ್ಟಂಥ ಒಂದು ಗಿಫ್ಟು ನೋಡಿ. ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಗಣಪತಿಯ ಒಂದು ವಿಗ್ರಹ ಇಟ್ಟಿದ್ದೀನಿ. ಅಲ್ಲಿ ಹೊರಗಡೆಯಿಂದ ಬರ್ತಾನೆ ಗಣಪತಿಯ ಒಂದು ನೋಡಿದಾಗ ತಕ್ಷಣ ನಮಗೆ ಒಂದು ಪವರ್ಫುಲ್ ಒಂದು ಅಟ್ರಾಕ್ಷನ್. ಯಾಕೆ ಸೂರ್ಯನ ಕಿರಣಗಳು ಯಾವ ರೀತಿಯಾಗಿ ಬೀಳುತ್ತೋ ಆ ರೀತಿ ಮನೆಗೆ ಬಂದವ್ರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಇರಬೇಕಾ, ಮನೆಯಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತಂತ ಅನಿಸ್ತಾ ಇರುತ್ತೆ. ಕಾಂಬಿನೇಷನ್ ಇದೆ. ಇದು ಕಾಫಿ ಕಲರು, ಇದು ಕಾಫಿ ಕಲರು ಬಣ್ಣದಿಂದ 2ಕ್ಕೂ ಒಂದು ಇದಾಗಲಿ ಅಟ್ಯಾಚ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನ ಹಾಕಿದ್ದೀನಿ. ಸರಿನಾ? ಈಗ 2ನೇ ಬೆಡ್ರೂಮ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಕನ್ನಡಿ ಇಟ್ಟರು ನೋಡಿ. ಕನ್ನಡಿ ಇದೆ. ಯಾವಾಗಲೂ ಈ ಕನ್ನಡಿಯನ್ನ ನೀಟಾಗಿರುತ್ತೆ, ಹೀಗೆ ಇರುತ್ತೆ ಯಾವಾಗ್ಲೂ. ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಲಕ್ಷ್ಮಿಯ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಮಕ್ಕಳು ಮಲಗಿದಾಗ ಆ ಲಕ್ಷ್ಮಿಯನ್ನ ನೋಡ್ತಾ ಇರಲಿ, ಯಾವಾಗಲೂ ಲಕ್ಷ್ಮಿ ಅವರಿಗೆ ಬರ್ತಾ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ದೇವರ ಫೋಟೋವನ್ನ ಇಲ್ಲಿ ಹಾಕಿದ್ದೀನಿ. ಹಾಗೆ ನೋಡಿ ಒಂದು ಕಿಟಕಿ ಹತ್ರ ಇಲ್ಲಿ ಪೌಡ್ರ್ ಬಾಕ್ಸು ಏನೇನು ಬೇಕೋ ಅದೆಲ್ಲವನ್ನ ಜೋಡಿಸ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹೆಣ್ಣು ಮಗುವಿನ ಒಂದು ಚಿತ್ರ ಆ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಮೇಲೆ ಇದನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಹಾಯ್ ನೋಡಿ, ಇಲ್ಲಿ ನಮ್ಮ ಮೊಮ್ಮಗಳು ಒಂದು ವೇಲನ್ನು ಹಾಕ್ಬಿಟ್ಟು ಹೋಗಿದ್ದಾಳೆ. ಇಲ್ಲಿ ಅದೇ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟಿದ್ದೀನಿ. ಹಾಗೇನೆ ನೋಡಿದ್ರಲ್ಲ ನಮ್ಮ ಮನೆಯನ್ನು ಯಾವ ರೀತಿಯಾಗಿ ಹಬ್ಬಕ್ಕೋಸ್ಕರ ತಯಾರಿ ಮಾಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.